ಸರಿ ಹೇಳಿ ಏನಾಯ್ತು ಆಕ್ಚುಲಿ ಅಂತ ಹೇಳಿ. ನೋಡಿ ಇವ್ರಿಗೆ ಒಂದು 3-4 ತಿಂಗಳಿಗೆ ಮುಂಚೆನೇ ನಮ್ಮ ಅಕ್ಕ ಅವ್ರದ್ದು ಮನೆದು ಖಾಲಿ ಮಾಡಕ್ಕೆ ಹೇಳಿದ್ದಾರೆ. ಈ ಥರ ನೋಡಿ ಈ ಥರ ಬೇಡ ಖಾಲಿ ಮಾಡಿ ನಮಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಮೆಸೇಜು ಮಾಡಿದ್ದಾರೆ. ಅವಳು ಮೆಸೇಜ್ ನಿಮಗೆ ನಾನು ಫಾರ್ವರ್ಡ್ ಮಾಡ್ತೀನಿ ನಿಮ್ಮ ನಂಬರ್ ತೊಗೊಂಡು. ಆಮೇಲೆ ಆ ಥರ ಖಾಲಿ ಮಾಡು ಅಂತ ಹೇಳಿದ ತಕ್ಷಣ ಏನು ಮಾಡಿದ್ದಾಳೆ, ನೋಟಿಸ್ ಕಳಿಸಿದ್ದಾಳೆ, ನಾವು ಖಾಲಿ ಮಾಡಲ್ಲ, ಇನ್ನೂ ಟೈಮ್ ಇದೆ ಅಂತ. ಯಾಕಂದರೆ ಈಗ ಬಾಡಿಗೆ ಮನೆಯವರೆಲ್ಲ ಕಂಪ್ಲೇಂಟ್ ಮಾಡಿದಾಗ ನಾವು ಹೇಳಲೇಬೇಕಲ್ವ, ಈ ಥರ ತೊಂದರೆ ಆಗ್ತಾ ಇದೆ ನಮಗೆ ಅಂದಾಗ ಕಂಪ್ಲೇಂಟ್ ಮಾಡಲೇಬೇಕಲ್ವ. ಹೇಳಿದ್ರೆ ಅವ್ಳು ಖಾಲಿ ಮಾಡಲಿಲ್ಲ, ನಮಗೆ ರಿಟರ್ನ್ ನೋಟಿಸ್ ಕಳಿಸಿದ್ದಾಳೆ. ಆಮೇಲೆ ತುಂಬ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾಳೆ, ನೀವು ಆ ಥರ ಈ ಥರ ಖಾಲಿ ಮಾಡೋಕ್ಕೆ ಹೇಳ್ತೀರಾ, ಹೆಂಗೆ ಖಾಲಿ ಮಾಡೋಕ್ಕೆ ಹೇಳ್ತೀರಾ ಅಂತ. ಇವಾಗ ಅವು ಇವಾಗ 12 ಅಪಾರ್ಟ್ಮೆಂಟ್ ಇದೆ ಅಲ್ಲ, ಮನೆಗಳಿದೆ. ಅವ್ರು ಅಷ್ಟು ಜನಕ್ಕೂ ಇವಾಗ ತೊಂದರೆ ಆಗಬೇಕಾದ್ರೆ ನಾವು ಹೇಳಲೇಬೇಕಲ್ವ ಖಾಲಿ ಮಾಡು ಅಂತ. ಅದಕ್ಕೆ ರಿಟರ್ನ್ ನಮ್ಗೆ ಕಂಪ್ಲೇಂಟ್ ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ನೊಂದು 5-6 ತಿಂಗಳಿದೆಯಲ್ಲ ಅಂದ್ಬಿಟ್ಟು ನಾವು ಸುಮ್ಮನೆ ಅದು. ಈಗ ಹುಡುಗರು 4-5 ಜನ ಬಂದು ಮಾತಾಡ್ಬೇಕಾದ್ರೆ ಅವರು ಕೇಳಿದ್ದಾರೆ ಏನು ಅಂತ, ಮಾತಿಗೆ ಮಾತು ಜಗಳ ಆಗಿದೆ. ಆಕೆ ಮಾಡ್ತಿರೋ ಅಲಿಗೇಷನ್ ನಿಜಾನಾ? ಫ್ಲಾಟ್ ಒಳಗಡೆ ಎಳಿದ್ರು, ಅದ್ ಮಾಡಿದ್ರು, ಇದ್ ಮಾಡಿದ್ರು. ಮೇಡಮ್ ಎಲ್ಲ ಕಡೆ ಕ್ಯಾಮ್ರಾ ಇದೆ ಮೇಡಮ್. ಆ ಥರ ಏನಾದರೂ ಹೇಳ್ಕೊಂಡು ಇದು ಮಾಡಿದ್ರೆ ಮುಂಚೆನೇ ಕಂಪ್ಲೇಂಟ್ ಕೊಡಬೇಕಾಯ್ತು. ಇವತ್ತೇ ಯಾಕೆ ಕಂಪ್ಲೇಂಟ್ ಕೊಡಲಿ? ಈಗ ಅವಳಿಗೆ ಹೊಡೆದಾಡ್ತಲೇ ಅವಳಿಗೆ ಏಟ್ ಆಗಿರ್ಬೋದು, ಅದಕ್ಕೆ ಮುಂಚೆನೇ ಕಂಪ್ಲೇಂಟ್ ಕೊಡ್ಬೋದಾಯ್ತಲ್ವಾ? ಖಂಡಿತವಾಗಿ ಹೇಳಿ, ನೀವೇ ಆ ಥರ ಪ್ರಾಬ್ಲಮ್ ಆಯ್ತು ಅಂದರೆ ಸೇಫ್ಟಿಗೆ ಕಂಪ್ಲೇಂಟ್ ಕೊಡ್ಬೋದು, ಮುಂಚೆನೇ ಕೊಡೋದು. ಈಗ ಯಾಕೆ ಕೊಡ್ತಾ ಇದ್ದಾಳೆ? ಮತ್ತೆ ಈಗ ಯಾಕೆ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ? ಈ ಥರ ಮುಂಚೆನೇ ಆಗಿದೆ. ಮೀಡಿಯಾ ಇದೆ, ಪೊಲೀಸರು ಇದೆ, ಯಾರಿಗೆ ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದಾಯ್ತು. ಈಗ ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ಅಲಿಗೇಷನ್ ತಪ್ಪಲ್ವಾ ಅದು? ಅವಳಿಗೆ ಇವಾಗ ಹುಡುಗರನ್ನ ಕೇಳಿದ್ಕೆ ಇವಳು ಕೋಪ ಬಂದು ಗಲಾಟೆ ಮಾಡ್ಕೊಂಡಿದ್ದಾಳೆ, ಅದು ತಪ್ಪಲ್ವಾ? ಈಗ ಅಕಸ್ಮಾತ್ ಹುಡುಗರು ಯಾರು ಬಂದಿಲ್ಲ ಅಂದಿದ್ರೆ ಯಾರು ಅವಳನ್ನ ಕೇಳ್ತಾನಿಲ್ಲ, ಅವಳು ಒಬ್ಳೇ ಇದ್ದರೆ ಯಾರು ಕೇಳ್ತಾನೆ ಇರಲಿಲ್ಲ. ಯಾಕಮ್ಮ ಈ ಥರ ಬರ್ತಾರೆ ಹುಡುಗರು ಅಂತ ಕೇಳೋದು ತಪ್ಪ ಹೇಳಿ? ಇಡೀ ಅಪಾರ್ಟ್ಮೆಂಟ್ ಅಲ್ಲಿ ಅವರಿಂದ ಸಮಸ್ಯೆ ಆಗ್ತಾ ಇತ್ತು. ಹೌದು, ಖಂಡಿತ ಹೌದು. 1 ಗಂಟೆ 2 ಗಂಟೆಗೆ ಬಂದರೆ ಯಾರಿಗೆ ತಾನೇ ಸಮಸ್ಯೆ ಆಗಲ್ಲ? ಬಂದ್ರೆ ಏನು ತೊಂದರೆ ಇಲ್ಲ. 1 ಗಂಟೆ 2 ಗಂಟೆಗೆ ಇಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಆಗಲ್ವಾ? ಗಾಡೀಲಿ ಕುಂತ್ಕೊಂಡು ಮಾತಾಡ್ಕೊಂಡು ನಗಾಡ್ಕೊಂಡು ಜೋರಾಗಿ ಮಾತಾಡಿದಾಗ ತೊಂದರೆ ಆಗೇ ಆಗುತ್ತಲ್ಲ. ಅಪಾರ್ಟ್ಮೆಂಟಲ್ಲಿ ಇರೋರಿಗೆ ಯಾರಿಗೆ ಆಗಲಿ ತೊಂದರೆ ಆಗಲ್ವಾ ಹೇಳಿ? ಈಗ ಮಂಜುನಾಥ್ ಅವ್ರು ಹೇಗೆ, ಅವ್ರು ಏನು ಹೇಳಿದ್ರು ಅಂತ ಆ ಟೈಮಲ್ಲಿ ಏನಾಯ್ತು ಆಕ್ಚುಲಿ? ಅವರು ಏನೋ ನಂಗೆ ಅಷ್ಟು ವಿಚಾರವಾಗಿ ಗೊತ್ತಿಲ್ಲ, ಆದರೆ ಅವ್ರು ಹೇಳಿದ್ದಾರೆ ಇಷ್ಟೊತ್ತಿನಲ್ಲೆಲ್ಲ ನೀವು ಹಿಂಗೆ ಮಾಡ್ಕೊಂಡು ಕಿರ್ಚಾಡಬೇಡಿ ಅಂತ. ಆವಾಗ ಮಾತಿಗೆ ಮಾತು ಚಕಮಕಿಯಾಗಿ ಹುಡುಗರು ಇದ್ದಾರೆ, ಅವರು ಅಲ್ಲೇ ಮಾಡಿದ್ದಾರೆ. ಹೌದು, ಖಂಡಿತ ಹೇಳಿದೆ ತಪ್ಪಾಯ್ತು. ಅವ್ರು ಯಾಕಂದ್ರೆ ಲೇಡಿ ಅಲ್ವಾ, ಈಗ ಲೇಡಿ ಅಂದ್ರೆ ಮಾತಾಡೋದು ತಪ್ಪು, ಅವರು ಸೂಕ್ಷ್ಮವಾಗಿ ಹೇಳ್ಬೇಕಾಯ್ತು. ಅವ್ರ ಜೊತೆ ಹುಡುಗರು ಯಾರೋ ಇದ್ರು ಅನ್ಸುತ್ತೆ, ಅವ್ರಿಗೆ ಗಲಾಟೆ ಆಗಿ ಸ್ವಲ್ಪ ಇದಾಗಿದೆ. ಸರ್, ಈಗ ಅವ್ರು ಮಂಜುನಾಥ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ನೀವೇನಾದ್ರೂ ಎಲ್ಲ ಸೇರ್ಕೊಂಡು ಕಂಪ್ಲೇಂಟ್ ಕೊಡ್ತೀರಾ ಏನು ಅಂತ ಹೇಳಿ? ಅದೇ ಮೇಡಮ್, ಈಗ ಹೋಗಿ ಮಾಡ್ಬೇಕು. ನಿಮ್ಮ ಹೆಸರು ಸರ್? ಅಜಯ್ ಅಂತ. ಸರ್ ಹೇಳಿ, ಏನಾಗ್ತಾ ಇತ್ತು ಅಂತ ಹುಡುಗಿಯಿಂದ? ನೋಡಿ, ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಆಯಮ್ಮ ಒಂದು ಲೇಡಿ ಆದಾಗ ಏನಾಗುತ್ತೆ, ಎಲ್ರಿಗೂ ನಮ್ಗೆ ಆತಂಕ ಇರುತ್ತೆ. ಮೇಲಾಗಿ ಇದು ಒಳ್ಳೊಳ್ಳೆ ಸಂಪ್ರದಾಯರು ಸಂಸ್ಕೃತಿಯವರು ಜಾಗ ಇದು. ನಾವೇನಂದರೆ ನಾವು ಬೆಳಗ್ಗೆ ಸಂಜೆ ಬರ್ತೀವಿ, ಎಲ್ಲರಿಗೂ ಮಕ್ಕಳಿರ್ತಾರೆ. ಅಂಥ ಜಾಗದಲ್ಲಿ ಇವರು ಕೊಡುವಾಗ ಏನಂತ ಕೊಡ್ತಾರೆ, ಒಂದು ಹೆಣ್ಣಿದೆ, ಒಂದು ಚಿಕ್ಕ ಹೆಣ್ಮಗು ಇದ್ದಾರೆ ಅಂತ ಕೊಡ್ತಾರೆ. ಅವರು ಹಿನ್ನೆಲೆ ಆಗಲಿ ಅವ್ರ ಬ್ಯಾಕ್ಗ್ರೌಂಡ್ ಏನಿದೆ ನಮಗೆ ಗೊತ್ತಾಗಲ್ಲ. ಆದ ನಂತರ ಈಕೆ ಏಕಾಏಕಿ 12 ಗಂಟೆ 1 ಗಂಟೆ ಮೇಲೆ ಬಂದು ಶುರುವಾಗೋದು. ಅದು ಪರ್ಸ್ನಲ್ಲು ನಾವೇನು ಕೇಳಕ್ಕೆ ಹೋಗಲಿಲ್ಲ. ಆಗ್ತಾ ಏನಾಗ್ತದೆ, ಮನೆಗೆ 5-6 ಜನ ಬರ್ತಾರೆ. ಪ್ರತಿ ರಾತ್ರಿ ಮನೆಗೆ 5-6 ಜನ ಬಂದಾಗ ಕೆಳಗಡೆ ನಮಗೂ ತೊಂದರೆ ಆಗ್ತದೆ. ಅಕ್ಕದ ಪಕ್ಕದವ್ರು ಯಾರು ಮಾತಾಡಲ್ಲ, ಯಾಕಂದರೆ ಪಕ್ಕದ ಮನೆಯವರು ಫ್ಲ್ಯಾಟ್ ಸಂಸ್ಕೃತಿ ನಿಮಗೆ ಗೊತ್ತು, ಪಕ್ಕದ ಮನೆ ಸತ್ರು ಕೇಳಲ್ಲ. ಹಂಗಿರುವಾಗ ಇವ್ರು ಇಷ್ಟ ಬಂದಂಗೆ ಕರ್ಕೊಂಬರ್ತಾಳಾಕೆ. 12 ಗಂಟೆ 1 ಗಂಟೆ 2 ಗಂಟೆಗೆ ಬಂದು ಗಾಡಿಗಳು ಇಲ್ಲೆಲ್ಲ ಹಾಕಿ ಇಡೀ ರಾತ್ರಿ. ಆಮೇಲೆ ಕೆಟ್ಟ ಶಬ್ದಗಳು. ನಾವು ಕೆಳಗಡೆನೇ ಇದ್ದೀವಿ, ಎಷ್ಟು ಅಸಹ್ಯ ಅನಿಸ್ತದೆ ನೀವು ನೀವೇ ಊಹಿಸ್ಕೊಳ್ಳಿ, ಆಯಿತಾ? ಮತ್ತು ಎರಡನೇದು, ಲಾಸ್ಟ್ ಟೈಮು ಈ ಹುಡುಗ ಯಾರೋ ನಮ್ಮ ಓನರ್ ಮಗ ಈಗ ಮಾತಾಡಿದ್ರಲ್ಲ, ಅವ್ರ ಮಗ ಕೇಳಿದ್ದಕ್ಕೆ ನನ್ನಿಷ್ಟ, ನೀನು ಯಾಕೋ ನನ್ನ ಬಾಡಿಗೆ ಕೊಡ್ತೀನಿ, ನೀನಲ್ಲ ಇದಕ್ಕೆ ಓನರು, ನಿಮ್ಮ ಅಕ್ಕಂದು ಮನೆ ಇದು, ಸರಿ ಖಾಲಿ ಮಾಡಿಸು ಅಂತ ನಾನೊಂದು 2 ಸಲ ಇವ್ರಿಗೆ ಹೇಳಿದೆ. ಯಾಕಂದರೆ ನಮಗೂ ಅವ್ರಿಗೂ ಸಂಬಂಧ ಇಲ್ಲ, ನಾವು ಓನರ್ನೇ ಕೇಳಬೇಕು. ಕೇಳಿದ್ದಕ್ಕೆ ಮತ್ತೆ ಅವ್ರಿಗೆ ಒಂದು ನೋಟಿಸ್ ಕಳಿಸಿದ್ದಾರೆ ಆಕೆ. ಏನಂತ, ನನ್ನ ಗಡುವಿರೋದು 1 ವರ್ಷ ಏನೋ, ಈಗ 5 ತಿಂಗಳು 6 ತಿಂಗಳು ಆಗಿದೆ, ನಾವು ಮನೆ ಖಾಲಿ ಮಾಡಲ್ಲ, ಅದೇನು ಮಾಡ್ತೀಯ ಮಾಡ್ಕೋ. ಏನಮ್ಮ ನೀನು ಹಿಂಗೆ ಮಾಡ್ತೀಯ, ಬಟ್ ನೀನು ಕೊಟ್ಟಿರೋದು ಮನೆ ಒಬ್ಬಳಿಗೆ, ಇವು ಜನ ಯಾಕೆ ಕರ್ಕೊಂಬರ್ತದೆ, ನನ್ನ ಇಷ್ಟ, ನೀನು ಯಾರು ಕೇಳೋಕ್ಕೆ. ಸೊ 2-3 ಸಲ ಆ ಹುಡುಗ ಮಂಜು ಅನ್ನೋನಿಗೆ ಸಿಟ್ಟು ಬಂದಿತ್ತು. ಸರಿ, ಇವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ, ಸುಮ್ಮನೆ ಇದ್ದಾರೆ. ಮೊನ್ನೆ ಅಲ್ಲಿ ಸಿಗರೇಟ್ ಸೇತಾ ನಿಂತಿದ್ದ, ನಾವೇ ಪ್ರತ್ಯಕ್ಷ ಸಾಕ್ಷಿ. ಅಲ್ಲಿ ಸಿಗರೇಟ್ ಸೇತಾ ನಿಂತಿದ್ದ ಇವಳು, 3 ಜನ ಹುಡುಗರು ಕಾರಲ್ಲಿ, ಇನ್ನೂ 2 ಕಾರ್ ಅಲ್ಲಿ ನಿಂತಿದೆ, ಬೇಕಾವಾಕಿ ಹೋದ್ರು. ಇದೆಲ್ಲ ಮುಚ್ಚಿತ್ತು ಗೇಟು, ಅಲ್ಲಿ ನಿಲ್ಲಿಸ್ದ ಮಂಜು, ಹೋಗಬೇಡ ಮೇಲೆ ಅಂತ ಹೇಳಿದ್ದಕ್ಕೆ ಏಕ್ದಮ್ಮು ಕುಡ್ದಿದ್ಲು, ಡ್ರಗ್ಸ್ ತೊಗೊತಾರೆ, ಡ್ರಗ್ಸ್ ತೊಗೊತಾರೆ, ಏಕಾಕಿ ಅವನ್ನ ತಳ್ಳಿಬಿಟ್ಲು. ಮಂಜು ಇಲ್ಲಿ ಬಿದ್ದ ಮೇಲೆ ಅವ್ನು ಗಂಡಸು, ಅವನು ಹಿಡ್ಕೊಂಡ,
ಸ್ವಲ್ಪ ಇದಾಗಿರುತ್ತೆ, ಅವಳಿಗೇನೋ ಇಲ್ಲಿ ತಡ್ಸ್ಕೊಂಡೇನೋ ಆಯಿತು. ಇಮಿಡಿಯೇಟಾಗಿ ಪೊಲೀಸ್ ಕರೆಸಿ ಅಷ್ಟೆಲ್ಲ ರಾಧನ ಪ್ರತಿದಿನ ಗಲಾಟೆ ಆದರೆ 3 ಗಂಟೆ ಮಧ್ಯರಾತ್ರಿ ಹೆಂಗೆ ಮಲಗೋದು ನಾವು, ಹೆಂಗೆ ಜೀವಿಸೋದು ಹೇಳಿ? ಹಾಂ, ಇದನ್ನ ದಯವಿಟ್ಟು ಮಂಜುದು ಅದೇನೋ ಒಂದು ಪರ್ಸ್ನಲ್ ಕುಡಿಯೋದು ನಮಗೋದಕ್ಕೂ ಸಂಬಂಧ ಇಲ್ಲ. ಈಕೆನ ಮೊದಲು ಇಲ್ಲಿಂದ ಖಾಲಿ ಮಾಡಿಸೋದಂದ್ರೆ ನಮ್ಮ ಆಗ್ರಹ ನಿಮ್ಮ ಮೂಲಕ. ನಿಮ್ಮ ಹೆಸರು ಸರ್? ಕ್ರಿಸ್ಟಫರ್ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.